ಹಾಯ್ ಗೆಳೆಯರೇ, ನಾನು ರಾಮು. ನಮ್ಮೂರು ಪಶ್ಚಿಮಕ್ಕೆ ಹರಿಯುವ ನದಿ, ಅದರ ಪಕ್ಕದ ತೆಂಗಿನ ತೋಟಗಳು ಮತ್ತು ಹಸಿರಾದ ಗದ್ದೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಇಂತಹ ಸುಂದರ ವಾತಾವರಣದ ನಡುವೆ ನಡೆದ ಒಂದು ಕುತೂಹಲಕಾರಿ ಘಟನೆಯನ್ನು ನಾನಿಂದು ನಿಮಗೆ ಹೇಳುತ್ತೇನೆ. ನಮ್ಮ ತೋಟದ ಪಕ್ಕದ ಮನೆಯಲ್ಲಿ ಒಬ್ಬಾಕೆ ಇದ್ದಳು. ಅವಳು ನೋಡಲು ಬಹಳ ಗಂಭೀರ ಸ್ವಭಾವದವಳು. ವಯಸ್ಸು ಸುಮಾರು 40 ದಾಟಿರಬಹುದು. ಅವಳ ಮನೆಯಲ್ಲಿ ಪತಿ ಮತ್ತು ಮಕ್ಕಳು ಎಲ್ಲರೂ ಇದ್ದರು. ಆದರೆ ಅವಳ ಪತಿ ಮಾತ್ರ ಯಾವಾಗಲೂ ಕುಡಿತದ ಅಮಲಿನಲ್ಲಿ ಬಿದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ರಂಪಾಟ ಮಾಡುತ್ತಿದ್ದ. ಅವಳು ಅವನ ಪತ್ನಿಯಾಗಿದ್ದರೂ ಅವರಿಬ್ಬರ ನಡುವೆ ಸುಮಾರು 15 ವರ್ಷಗಳ ವಯಸ್ಸಿನ ಅಂತರವಿತ್ತು. ಅವನು ದಿನವಿಡೀ ಕುಡಿದು ಬಂದು ಮನೆಯಲ್ಲಿ ಕಿರಿಚಾಡುತ್ತಿದ್ದ. ಅವಳನ್ನು ಗೌರವದಿಂದ ನಡೆಸಿಕೊಳ್ಳುತ್ತಿರಲಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಒಂದು ಬದಲಾವಣೆ ಕಂಡುಬಂತು. ದಿನಾಲೂ ನಡೆಯುತ್ತಿದ್ದ ಜಗಳಗಳು ದಿಢೀರನೆ ನಿಂತು ಹೋಗಿದ್ದವು. ಮೊದಲೆಲ್ಲ ಅವನ್ನು ರಗಳೆ ಮಾಡಿದಾಗ ಇವಳು ಅಳುತ್ತಾ ನಮ್ಮ ಮನೆಗೆ ಬಂದು ಆಶ್ರಯ ಪಡೆಯುತ್ತಿದ್ದಳು. ಆ ಕುಡುಕ ಪತಿ ನಮ್ಮ ಮನೆಯ ಮುಂದೆ ಬಂದು ಕೂಡ ಕೂಗಾಡುತ್ತಿದ್ದ. ಇದರಿಂದ ನಮಗೂ ಕಿರಿಕಿರಿ ಉಂಟಾಗುತ್ತಿತ್ತು. ಆದರೆ ಈ ಕಳೆದ 6 ತಿಂಗಳಿನಿಂದ ಅವಳ ನಡವಳಿಕೆಯಲ್ಲಿ ಮತ್ತು ಮನೆಯ ಪರಿಸ್ಥಿತಿಯಲ್ಲಿ ಒಂದು ನಿಗೂಢ ಶಾಂತಿ ನೆಲೆಸಿತ್ತು. ಇದು ಹೇಗೆ ಸಾಧ್ಯವಾಯಿತು ಎಂದು ತಿಳಿಯಲು ನಾನು ಕುತೂಹಲದಿಂದ ಗಮನಿಸಲು ಶುರು ಮಾಡಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡುವ ಸೋಮಪ್ಪ ಎಂಬ ಕಾರ್ಮಿಕ ಯಾವಾಗಲೂ ಅವಳ ಜೊತೆ ಹೆಚ್ಚು ಸಲಿಗೆಯಿಂದ ಮಾತನಾಡುತ್ತಿರುವುದನ್ನು ನನ್ನ ಕಣ್ಣಿಗೆ ಬಿತ್ತು. ಅವಳು ಎಲ್ಲಿ ಕೆಲಸಕ್ಕೆ ಹೋದರೂ ಸೋಮಪ್ಪ ಅಲ್ಲಿ ಇರುತ್ತಿದ್ದ. ನಮ್ಮ ತೋಟವು 2 ಭಾಗವಾಗಿತ್ತು. ಒಂದು ತೆಂಗಿನ ಪ್ರದೇಶ ಮತ್ತು ಇನ್ನೊಂದು ಎತ್ತರದ ಪ್ರದೇಶ. ತೋಟದ ದಟ್ಟವಾದ ಮರಗಳ ನಡುವೆ ಕೆಲಸ ಮಾಡುವಾಗ ಅವಳ ಸೀರೆ ಅಥವಾ ಬಟ್ಟೆ ಸ್ವಲ್ಪ ಅತ್ತ ಇತ್ತ ಸರಿದರೂ ಸೋಮಪ್ಪ ಅದನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಅವಳಿಗೆ ಇದು ತಿಳಿಯುತ್ತಿತ್ತು. ಆದರೂ ಅವಳು ಏನೂ ಅರಿಯದವಳಂತೆ ಸುಮ್ಮನೆ ಕೆಲಸದಲ್ಲಿ ಮಗ್ನಳಾಗಿರುತ್ತಿದ್ದಳು. ಇದೆಲ್ಲವನ್ನು ನೋಡುತ್ತಿದ್ದ ನನಗೆ ಏನೋ ನಡೆಯುತ್ತಿದೆ ಎಂಬ ಅನುಮಾನ ಬಲವಾಯಿತು. ಈ ರಹಸ್ಯದ ಹಿಂದಿನ ಸತ್ಯ ತಿಳಿಯಲು ನಾನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಅಂದು ಒಂದು ದೊಡ್ಡ ಹಬ್ಬದ ದಿನ. ಕೆಲಸದವರಿಗೆ ರಜೆ ನೀಡಲಾಗಿತ್ತು. ನಾನು ಕೇವಲ ಪಂಪ್ಸೆಟ್ ನೋಡಲು ತೋಟಕ್ಕೆ ಹೋಗಿದ್ದೆ. ನಾನು ನೀರು ಹಾಯಿಸಲು ನಮ್ಮ ಹಳೆಯ ಪಂಪ್ ಹೌಸ್ ಬಳಿ ಹೋದಾಗ ಅದರ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಸಾಮಾನ್ಯವಾಗಿ ಯಾವಾಗಲೂ ತೆರೆದಿರುತ್ತಿದ್ದ ಆ ಹಳೆಯ ಶೆಡ್ ಯಾಕೆ ಮುಚ್ಚಿದೆ ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಹತ್ತಿರ ಹೋದಾಗ ಒಳಗಿನಿಂದ ಪಿಸು ಮಾತುಗಳು ಕೇಳಿಸಿದವು. ಕುತೂಹಲ ತಡೆಯಲಾರದೆ ನಾನು ತಗಡಿನ ಸಣ್ಣ ರಂಧ್ರದ ಮೂಲಕ ಇಣುಕಿ ನೋಡಿದೆ. ಅಲ್ಲಿ ಕಂಡ ದೃಶ್ಯ ನನ್ನನ್ನು ಬೆಚ್ಚಿ ಬೀಳಿಸಿತು. ಪಕ್ಕದ ಮನೆಯ ಆ ಮಹಿಳೆ ಮತ್ತು ಸೋಮಪ್ಪ ಅಲ್ಲಿ ಕುಸ್ತಿಪಟುವಿನಂತೆ ಒಬ್ಬರ ಮೇಲೊಬ್ಬರು ಬಿದ್ದಿದ್ದರು. ಸೋಮಪ್ಪ ಗಟ್ಟಿಮುಟ್ಟಾದ ಆಳು. ಅವಳು ಹಸಿವಿನಿಂದ ಇದ್ದಂತೆ ಅವನನ್ನು ಅಪ್ಪಿಕೊಂಡಿದ್ದಳು. ಅವರ ಆ ಆಟ ಸರಿಸುಮಾರು 10 ನಿಮಿಷಗಳ ಕಾಲ ನಡೆಯಿತು. ನಾನು ಇದೆಲ್ಲ ನನಗೇಕೆ ಎಂದು ಅಲ್ಲಿಂದ ಸದ್ದಿಲ್ಲದೆ ಸರಿದು ಮರಳಿ ಬಂದೆ. ಅಂದು ಹಬ್ಬವಿದ್ದರೂ ನನ್ನ ಮನಸ್ಸು ಶಾಂತವಾಗಿರಲಿಲ್ಲ. ಅಂದು ಮಾಡಿದ ಕೆಲಸಗಳು ನನಗೆ ನೆಮ್ಮದಿ ನೀಡಲಿಲ್ಲ. ಪದೇ ಪದೇ ಆ ದೃಶ್ಯವೇ ಕಣ್ಣು ಮುಂದೆ ಬರ್ತಿತ್ತು. ಮರುದಿನ ಹೊಲಕ್ಕೆ ಹೋದಾಗ ಅವಳು ಏನೂ ಆಗಿಲ್ಲ ಎಂಬಂತೆ ಕಸ ತೆಗೆಯುತ್ತಾ ಕುಳಿತಿದ್ದಳು. ಎಲ್ಲರ ಜೊತೆ ಸಹಜವಾಗಿ ಮಾತನಾಡುತ್ತಿದ್ದ ಅವಳ ನಟನೆಯನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಬಹುಶಃ ಮನೆಯಲ್ಲಿ ಪತಿಯಿಂದ ಸಿಗದ ನೆಮ್ಮದಿ ಮತ್ತು ಪ್ರೀತಿ ಅವಳನ್ನು ಈ ದಾರಿ ತುಳಿಯುವಂತೆ ಮಾಡಿರಬಹುದು ಎಂದು ನಾನು ಯೋಚಿಸಿದೆ. ಆದರೆ ಕಳೆದ 6 ತಿಂಗಳಿನಿಂದ ಅವಳಲ್ಲಿದ್ದ ಆ ಶಾಂತಿಯ ರಹಸ್ಯ ಈಗ ನನಗೆ ಪೂರ್ತಿ ಅರ್ಥವಾಗಿತ್ತು. ದಿನ ಕಳೆದಂತೆ ನನಗೂ ಕೂಡ ಒಂದು ರೀತಿಯ ಹಂಬಲ ಶುರುವಾಯಿತು. ವಾತಾವರಣದ ಪ್ರಭಾವವೋ ಏನೋ, ನನಗೂ ಕುಸ್ತಿ ಆಡಬೇಕೆಂಬ ಆಸೆ ಚಿಗುರಿತು. ಅದು ತಪ್ಪು ಎಂದು ತಿಳಿದಿದ್ದರೂ ನನ್ನ ಮನಸ್ಸು ಅದನ್ನು ಒಪ್ಪುತ್ತಿರಲಿಲ್ಲ. ಅವಳ ಬಗೆಗಿನ ನನ್ನ ದೃಷ್ಟಿಕೋನ ಈಗ ಪೂರ್ತಿ ಬದಲಾಗಿತ್ತು. ಮನಸ್ಸಿನ ಸಹಜ ಬಯಕೆಗಳು ನನ್ನನ್ನು ಕಾಡತೊಡಗಿದ್ದವು. ಒಂದು ದಿನ ಅವರು ಮತ್ತೆ ಅದೇ ಪಂಪ್ ಹೌಸ್ನಲ್ಲಿ ಸೇರಿದ್ದಾಗ ನಾನು ಈ ಬಾರಿ ಹಿಂದೆ ಸರಿಯಲಿಲ್ಲ. ನಾನು ಹೋಗಿ ಬಾಗಿಲನ್ನು ಬಲವಾಗಿ ತಟ್ಟಿದೆ. ಸೋಮಪ್ಪ, ಬಾಗಿಲು ತೆಗೆಯೋ ಎಂದು ಕೂಗಿದೆ. ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನೋಡಿ, ನಾನೇ ಮಾಲೀಕ ಬಂದಿದ್ದೀನಿ. ಬಾಗಿಲು ತೆಗೆಯದಿದ್ದರೆ ಎಲ್ಲರನ್ನು ಕರೆಯುತ್ತೇನೆ ಎಂದು ಎಚ್ಚರಿಕೆ ನೀಡಿದೆ. ಆಗ ತಣ್ಣಗೆ ಒಳಗಿನಿಂದ ಸದ್ದು ಕೇಳಿಸಿತು. ನಾನು ನನಗೆಲ್ಲ ಗೊತ್ತು, ಹೆದರಬೇಡಿ ಎಂದು ಸಮಾಧಾನಪಡಿಸಿದೆ. ಅವರು ಹೆದರುತ್ತಾ ಹೊರಬಂದರು. ಅವಳ ಮುಖದಲ್ಲಿ ಭಯ ಮತ್ತು ಬೆವರಿನ ಹನಿಗಳಿದ್ದವು. ಸೋಮಪ್ಪ ತಲೆ ತಗ್ಗಿಸಿ ನಿಂತಿದ್ದ. ನಾನು ಅವರಿಬ್ಬರನ್ನು ನೋಡಿ ಹೇಳಿದೆ, ನೋಡಿ, ನಿಮ್ಮ ಖಾಸಗಿ ವಿಷಯಕ್ಕೆ ನಾನು ಅಡ್ಡಿ ಮಾಡಲ್ಲ.
ಆದರೆ ಹೀಗೆ ತೋಟದಲ್ಲಿ ಎಲ್ಲೆಂದರಲ್ಲಿ ಮಾಡುವುದು ಸರಿಯಲ್ಲ. ಯಾರಾದರೂ ನೋಡಿದರೆ ನಿಮ್ಮ ಮರ್ಯಾದೆಯ ಜೊತೆಗೆ ನನ್ನ ತೋಟದ ಹೆಸರು ಹಾಳಾಗುತ್ತದೆ. ಇಲ್ಲಿ ಈ ಆಟ ಆಡಬೇಡಿ, ಬೇರೆ ಎಲ್ಲಾದರೂ ಹೋಗಿ ಎಂದು ಖಡಕ್ಕಾಗಿ ಹೇಳಿದೆ. ಅವರು ಸರಿ ಎಂದು ಅಲ್ಲಿಂದ ಹೊರಟರು. ನನ್ನ ಮನಸ್ಸಿನಲ್ಲಿದ್ದ ಒಂದು ಯೋಜನೆಯ ಮೊದಲ ಹಂತ ಯಶಸ್ವಿಯಾಗಿತ್ತು. ಕೆಲವು ವಾರಗಳ ನಂತರ ಸೋಮಪ್ಪ ಅನಿವಾರ್ಯ ಕಾರಣಗಳಿಂದ ಕೆಲಸ ಬಿಟ್ಟು ತನ್ನ ಊರಿಗೆ ಹೋದ. ಅವಳು ಈಗ ಒಬ್ಬಂಟಿಯಾಗಿದ್ದಳು, ಆದರೆ ಕೆಲಸಕ್ಕೆ ಎಂದಿನಂತೆ ಬರುತ್ತಿದ್ದಳು. ನಾನು ಅವಳ ಗಮನ ಸೆಳೆಯಲು ಪ್ರಯತ್ನಿಸುತ್ತಿದ್ದೆ. ಒಂದು ದಿನ ಹೊಲದ ಮೂಲೆಯಲ್ಲಿ ಅವಳು ಕೆಲಸ ಮಾಡುತ್ತಿದ್ದಾಗ ನಾನು ನೇರವಾಗಿ ಅವಳ ಬಳಿ ಹೋದೆ. ಅವಳ ಬಟ್ಟೆಗಳು ಕೆಲಸದ ಒತ್ತಡಕ್ಕೆ ಸರಿಯಾಗಿರಲಿಲ್ಲ. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತು ಶುರು ಮಾಡಿದೆ. ಸೋಮಪ್ಪ ಹೋದ ಮೇಲೆ ಹೇಗಿದ್ದೀರಾ ಎಂದು ಕೇಳಿದೆ. ಅವಳು ಚೆನ್ನಾಗಿದ್ದೀನಿ ಎಂದಳು. ಆದರೆ ಅವಳ ಕಣ್ಣುಗಳಲ್ಲಿ ಅದೇ ಹಂಬಲವಿತ್ತು. ಸೋಮಪ್ಪ ನೀಡುತ್ತಿದ್ದ ಆ ಕುಸ್ತಿಯ ಸುಖ ಅವಳಿಗೆ ಈಗ ಬೇಕಿತ್ತು ಎಂಬುದು ನನಗೆ ಸ್ಪಷ್ಟವಾಯಿತು. ಹೀಗೆ ದಿನಗಳು ಉರುಳಿದವು. ಒಂದು ದಿನ ನಾನು ಅವಳ ಮನೆಯ ಹಿತ್ತಲಿಗೆ ಹೋದಾಗ ಅವಳು ಬಟ್ಟೆ ತೊಳೆಯುತ್ತಿದ್ದಳು. ಬಾಗಿಲು ಅರ್ಧ ತೆರೆದಿದ್ದಕ್ಕೂ ಅವಳ ಸೌಂದರ್ಯವು ಒಂದು ಹೊಸದಾಗಿ ಕಂಡಿತು. ನಾನು ದಿಟ್ಟಿಸಿ ನೋಡುವುದನ್ನು ಕಂಡ ಅವಳು, "ಏನ್ ರಾಮು, ಅಷ್ಟೊಂದು ಆಳವಾಗಿ ಏನು ನೋಡ್ತಾ ಇದ್ದೀಯಾ?" ಎಂದು ಕೇಳಿದಳು. ನಾನು ತಡಬಡಾಯಿಸುತ್ತಾ, "ಏನಿಲ್ಲ, ಆ ನಲ್ಲಿಯಿಂದ ನೀರು ಸುರಿಯುತ್ತಿದೆಯಲ್ಲ, ಅದನ್ನೇ ನೋಡ್ತಾ ಇದ್ದೆ" ಎಂದೆ. ಅದಕ್ಕೆ ಅವಳು ನಸುನಕ್ಕು, "ನನಗೆ ಗೊತ್ತು ನೀನು ಏನನ್ನು ನೋಡ್ತಾ ಇದ್ದೀಯಾ ಅಂತ. ಈ ನೀರು ಹೀಗೆ ಸೋರುತ್ತಿದ್ದರೆ ಪ್ರಯೋಜನವಿಲ್ಲ, ಅದಕ್ಕೊಂದು ದಾರಿ ಮಾಡಿಕೊಡಬೇಕಲ್ವಾ" ಎಂದಳು. ಆ ಮಾತಿನಲ್ಲಿದ್ದ ಅವಳ ಅರ್ಥ ನನಗೆ ತಕ್ಷಣ ಅರ್ಥವಾಯಿತು. ಅವಳು ಮುಂದುವರೆದು, "ದೂರ ನಿಂತು ನೋಡಿದರೆ ಏನೂ ತಿಳಿಯಲ್ಲ, ಹತ್ತಿರ ಬಂದು ನೋಡಿದರೆ ಮಾತ್ರ ಅದರ ಎಷ್ಟು ಆಳವಾಗಿದೆ ಎಂದು ತಿಳಿಯುತ್ತದೆ" ಎಂದು ಕೈ ಸನ್ನೆ ಮಾಡಿದಳು. ನಾನು ಆಕೆಯ ಆಹ್ವಾನ ಕಂಡು ಒಂದು ಕ್ಷಣ ಸ್ತಬ್ಧನಾದೆ. ಅಲ್ಲಿಂದ ಸುಮ್ಮನೆ ಮನೆಗೆ ಬಂದರೂ ಅವಳ ಮಾತುಗಳು ಕಿವಿಯಲ್ಲಿ ಮೊಳಗುತ್ತಿದ್ದವು. ಇದಾದ ಕೆಲವು ದಿನಗಳ ನಂತರ ಅವಳ ಮನೆಯವರು ಸಂಬಂಧಿಕರ ಮದುವೆಗೆಂದು ಊರಿಗೆ ಹೋದರು. ಅವಳು ಮಾತ್ರ ಮನೆಯಲ್ಲಿ ಒಬ್ಬಳೇ ಇದ್ದಳು. ರಾತ್ರಿ ಹೊತ್ತು ಭಯವಾಗುತ್ತದೆ ಎಂದು ಅವಳು ನಮ್ಮ ಮನೆಯಲ್ಲಿ ಹೇಳಿದಾಗ ನನ್ನ ಮನೆಯವರು ಅವಳಿಗೆ ಸಹಾಯ ಮಾಡಲು ನನ್ನನ್ನೇ ಅಲ್ಲಿಗೆ ಕಳುಹಿಸಿದರು. ನಾನು ರಾತ್ರಿ ಅವಳ ಮನೆಗೆ ಹೋದಾಗ ಅವಳು ಹಿತ್ತಲಿನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದಳು. ನಾನು ಹತ್ತಿರ ಹೋದಾಗ ಅವಳು, "ಅಬ್ಬಾ, ಬಂದೆಯಾ? ಇಷ್ಟು ದಿನ ಯಾಕೆ? ಇಷ್ಟು ಹೆದರಿಕೆ ನಿನಗೆ? ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಬೇಕು" ಎಂದಳು. ನಂತರ ಅವಳು ನನಗೆ ಆ ಕುಸ್ತಿ ಆಟದ ರಹಸ್ಯಗಳನ್ನು ಮತ್ತು ಆ ಸುಖವನ್ನು ಹೇಗೆ ಪಡೆಯಬೇಕು ಎಂದು ತಿಳಿಸಿಕೊಟ್ಟಳು. ಆವತ್ತಿನ ರಾತ್ರಿ ನಾವಿಬ್ಬರು ಮೊದಲ ಬಾರಿಗೆ ಕುಸ್ತಿ ಆಡಿದೆವು. ಮೊದಲು ಆಯಾಸವೆನಿಸಿದರೂ ಆ ಅನುಭವ ವಿಭಿನ್ನವಾಗಿತ್ತು. ಗೆಳೆಯರೆ, ಇದು ಕೇವಲ ಒಂದು ಘಟನೆ. ಇಂತಹ ವಿಷಯಗಳನ್ನು ನಾವು ಕಥೆಯಾಗಿ ಮಾತ್ರ ನೋಡಬೇಕು. ಇಂತಹ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುನ್ನ ಎಚ್ಚರವಿರಲಿ. ಸಮಾಜದಲ್ಲಿ ಗೌರವ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಸ್ನೇಹಿತರೆ, ಕಾಲ್ಪನಿಕ ಕಥೆಗಳು ಬೇರೆ, ವಾಸ್ತವ ಜೀವನವೇ ಬೇರೆ. ನಾವು ಯಾವಾಗಲೂ ಒಳ್ಳೆಯದನ್ನು ಆರಿಸಿಕೊಳ್ಬೇಕು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.